ವೆಲ್ಕಮ್ ಬ್ಯಾಕ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, 50 ಪೈಸೆಗೆ ಏನು ಬರುತ್ತೆ? ಪೈಸೆ ಲೆಕ್ಕದಲ್ಲಿ ತರಕಾರಿ ಎಲ್ಲಿ ಸಿಗುತ್ತೆ ದಯವಿಟ್ಟು ಹೇಳಿ. 50 ಪೈಸೆಗೆ ಏನು ಸಿಗುತ್ತೆ ಸದ್ಯದ ಮಾರ್ಕೆಟ್ನಲ್ಲಿ? ಮಕ್ಕಳ ತಟ್ಟೆಯಲ್ಲೂ ಕಿತ್ಕೊಳ್ಳುವಷ್ಟು ಸರ್ಕಾರಕ್ಕೆ ಬಡತನ ಬಂದ್ಬಿಡ್ತಾ ಹಾಗಾದ್ರೆ? ಇದು ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ತಾ ಇರುವಂತ ಪ್ರಶ್ನೆ ಆಗಿದೆ, ಕೇಳಲೇಬೇಕಾದಂತ ಪ್ರಶ್ನೆ ಆಗಿದೆ. ಅಂಗನವಾಡಿ ಮಕ್ಕಳಿಗೆ ಖರೀದಿಸುವ ತರಕಾರಿ ರೇಟ್ಗೂ ಕೂಡ ಕತ್ತರಿ ಹಾಕ್ತಾ ಇದೆ ಸರ್ಕಾರ. ಪೈಸೆ ಲೆಕ್ಕದಲ್ಲಿ ತರಕಾರಿ ಖರೀದಿಗೆ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂತದ್ದು. ಒಂದು ಮಗುವಿಗೆ ತರಕಾರಿ ಖರೀದಿ ಮಾಡೋಕೆ 2 ರೂಪಾಯಿ, ಈಗ 50 ಪೈಸೆ ನಿಗದಿ ಮಾಡಲಾಗಿದೆ. ಮೊದಲಿದ್ದು 2 ರೂಪಾಯಿ, 50 ಪೈಸೆದಲ್ಲಿ ತರಕಾರಿ ಖರೀದಿ ಮಾಡಬೇಕು. ಒಂದು ಅಂಗನವಾಡಿಯಲ್ಲಿ 10 ಮಕ್ಕಳಿದ್ರೆ ಇನ್ನು ಮುಂದೆ 5 ರೂಪಾಯಿ ಅಷ್ಟೇ ಕೊಡಲಾಗುತ್ತೆ ಸರ್ಕಾರದಿಂದ. 10 ಮಕ್ಕಳಿಗೆ ಸೇರಿಸಿ ಸಮಸ್ಯೆ ಸರಿಪಡಿಸದಿದ್ರೆ ಮಾರ್ಚ್ 2ರಿಂದ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು. ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಂಗನವಾಡಿ ಪ್ರಧಾನ ಕಾರ್ಯದರ್ಶಿಯವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅನ್ನೋದನ್ನು ನೋಡೋಣ. ರಾಜ್ಯದಲ್ಲಿ ಪ್ರತಿಯೊಂದು ದರನೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಅಂಗನವಾಡಿಯಲ್ಲಿರುವಂತಹ ಮಕ್ಕಳಿಗೆ ತರಕಾರಿ ಖರೀದಿ ಮಾಡಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡೋದು ಎಷ್ಟು ಅಂದ್ರೆ, ಒಂದು ಮಗುವಿಗೆ 50 ಪೈಸೆ ರೀತಿಯಾಗಿ ನೀವು ತರಕಾರಿಯನ್ನ ಖರೀದಿ ಮಾಡಿ ಅಂತ. ಇನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಮಗುವಿಗೆ ಒಂದು ಮೊಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ದರ ಇಂತಿಷ್ಟೇ ಅಂತೇಳಿ ನಿಗದಿ ಮಾಡಿದೆ. ಅದಕ್ಕಿಂತಲೂ ಕೂಡ ಹೆಚ್ಚು ವಾಸ್ತವವಾಗಿ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಂತ ಜಯಮ್ ಅವರು ಇದ್ದಾರೆ, ಮಾತಾಡ್ತಾ ಹೋಗೋಣ. ಮೇಡಮ್, ಒಂದು ಮಗುವಿಗೆ ತರಕಾರಿ ಖರೀದಿ ಮಾಡಬೇಕು ಅನ್ನೋದಾದ್ರೆ 50 ಪೈಸೆನ ಕೊಡೋದು ನಿಜಾನ ಇದು? ಖಂಡಿತ. ಯಾಕೆಂದ್ರೆ ಇವತ್ತು ಮೆನುವನ್ನ ನಮಗೆ ಮಾಡಿದ್ಮೇಲೆ ಅನ್ನ ಸಾಂಬಾರ್ ಒಂದಿನ ಇರುತ್ತೆ, ಮತ್ತೆ ಉಪ್ಪಿಟ್ಟು ಒಂದ್ ದಿವಸ ಇರುತ್ತೆ, ಒಂದಿನ ಕಿಚಡಿ ಕೊಡ್ತಾರೆ, ಈ ತರ ಎಲ್ಲ ಇರ್ತಾ ಇತ್ತು. ಈಗ ಅನ್ನ ಸಾಂಬಾರ್ ಮಾಡ್ಲಿಕ್ಕೆ ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಯರಿಗೆಲ್ಲ ಮನೆಗೆ ಕೊಟ್ಬಿಡ್ತೀವಿ ಟೇಕ್ ಹೋಮ್. ಮಕ್ಳಿಗೆ ಮಾಡ್ಬೇಕಂದ್ರೆ ಒಂದ್ ಮಗುಗೆ 50 ಪೈಸೆ ಕೊಡೋದು ಅದು ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ 50 ಪೈಸೆಗೆ ಏನ್ ಬರುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ ಒಂದು ಅಂಗನವಾಡಿಯಲ್ಲಿ 10 ಜನ ಮಕ್ಕಳು ಇರ್ತಾರೆ ಅನ್ಕೊಳ್ಳಿ, ಎಷ್ಟು ಕೊಡ್ತಾರೆ ಅವರು? 5 ರೂಪಾಯಿ ಅಷ್ಟೇ. 5 ರೂಪಾಯಿ, 5 ರೂಪಾಯಲ್ಲೇ ಅವ್ರು ಮಾಡ್ಬೇಕು. ಏನ್ ಸಿಗತ್ತೆ, ಏನ್ ತಗೊಂಡ್ ಮಾಡ್ಬೇಕು ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಒಂದು ಕರಿಬೇವು ತಗೊಳಕ್ಕೂ ಆಗಲ್ಲ, ಅಥವಾ ಒಂದು ಕೊತ್ತಂಬರಿ ತಗೊಳಕ್ಕೂ ಆಗಲ್ಲ. ಬಟ್ ತರಕಾರಿ ತಗೊಳಕ್ ಪೂರ್ತಿ ಇರೋದು ಅಷ್ಟೇ. ಅಷ್ಟೇನೆ, ಅವ್ರಿಗೆ ಏನ್ 50 ಪೈಸೆ ಕೊಡ್ತಾರೋ ಅಷ್ಟೇ ಹಾಕ್ತಾರೆ. ಅದು ಕೂಡ ತಿಂಗಳು ಬರುತ್ತೆ ಅಂತ ಇಲ್ಲ, ಬಿಲ್ಲಿಂಗ್ ಎಲ್ಲವೂ 3 ತಿಂಗಳಿಗೆ ಬರೋದು ನಮ್ಗೆ. ಹಂಗಾಗಿ ಮೊಟ್ಟೆ ಹಣ ಆಗಿರ್ಬೋದು ಎಲ್ಲವೂ ಮುಂಗಡವಾಗಿ ಕಾರ್ಯಕರ್ತರು ಹಾಕೊಳ್ಬೇಕು. ಮೊಟ್ಟೆ ಹಣ ಹೇಗ್ ಮೇಡಮ್ ಇದು? ಮೊಟ್ಟೆ ಹಣ ಒಂದು ಮೊಟ್ಟೆಗೆ 6 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದ್ ನೋಡಿ, ಸೀಸನ್ ಅಲ್ಲಂತೂ ಬಿಡಿ ಒಂದ್ 6-7 ತಿಂಗಳಂತೂ ಅವ್ರಿಗೆ 6.5, 7, 7.5, 8ವರೆಗೂ ಇರುತ್ತೆ. ಆವಾಗ ಏನೇ ಹೆಚ್ಚಾದ್ರೂ ಕೊಡೋದಿಲ್ಲ. ಕೊಡ್ಬೇಕು ಅಂತ ಕೇಳಿದ್ರೆ ಇಲ್ಲ, ಅದನ್ನ ಸರ್ಕಾರದಲ್ಲಿ ಇಡಬೇಕು ಅಂತ ಕೇಳ್ತಾರೆ. ನಾವು ಕೂಡ ತುಂಬಾ ಒತ್ತಾಯ ಮಾಡ್ತಾ ಇದೀವಿ. ಏನಂದ್ರೆ ಬಾಲ್ ವಿಕಾಸ್ ಸಮಿತಿ ಇದೆ, ಅದರಿಗೆ ನೀವು ಅಕೌಂಟ್ ಹಾಕ್ತೀರಿ, ಅಲ್ಲಿ ಬರ್ತಕ್ಕಂಥ ಹಣಕ್ಕೆ ಆವತ್ತು ಏನ್ ಜಾಸ್ತಿ ಆಗಿರುತ್ತೆ ಅದನ್ನ ಅಲ್ಲಿ ಹಣಕ್ಕೆ ಎಷ್ಟು ಬರುತ್ತೋ ಅಷ್ಟಾದ್ರೂ ಕೊಡ್ಲಿಕ್ಕೆ ಒಂದು ಆದೇಶ ಮಾಡಿ. ಕಾರ್ಯಕರ್ತೆಯರು ಕೈಯಿಂದ ಹಾಕೊಂಡು ತುಂಬಾ ಸಫರ್ ಪಡ್ತಾ ಇದ್ದಾರೆ. ಅಲ್ಲಿ ಬಂದಿರೋರೇ ಇಲ್ಲಿ ಬಡ ಹೆಣ್ಮಕ್ಳು, ಅವ್ರ ಜೀವನಕ್ಕೆ ಆಗ್ತಾ ಇಲ್ಲ ಅಂತ ಇವತ್ತು ನಾವು ಅವರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಒಂದು ಬೀದಿ ನಾಯಿಗೆ ಇವರು ಬಿರಿಯಾನಿ ಕೊಡೋಕೆ 120 ರೂಪಾಯಿದೊಂದು ಸ್ಕೀಮ್ ಹಾಕೋತಾರೆ, ಯೋಜನೆ ಮಾಡ್ತಾರೆ. ಬಟ್ ಒಂದು ಮಗುವಿಗೆ 50 ಪೈಸೆಯಲ್ಲಿ ಊಟ ಕೊಡಬೇಕು, ತರಕಾರಿ ಖರೀದಿ ಮಾಡಬೇಕು ಅನ್ನುವಂಥದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ಇದು ಏನ್ ಹೇಳಬೇಕು, ಇದಕ್ಕೆ ಏನ್ ಕಥೆ ಇದು? ನಿಜಕ್ಕೂ ಕೂಡ ಇದು ದುರ್ದೈವದ ಸಂಗತಿ. ಯಾಕಂದ್ರೆ ಬೀದಿ ನಾಯಿಗಳಿಗೆ ಬಾಡೂಟದ ರೀತಿಯಾಗಿ ನಿಮಗೆ 120 ರೂಪಾಯಿ ಕೊಡ್ತಾರೆ, ಅವುಗಳಿಗೆ ಬಿರಿಯಾನಿ ಭಾಗ್ಯ ಕೊಡ್ತಾರೆ. ಆದ್ರೆ ಅದೇ ಮಗು ನಿಮಗೆ ಅಂಗನವಾಡಿಯಲ್ಲಿ ಬರುವಂತ ಮಕ್ಕಳು ಬಡವರ ಮಕ್ಕಳು ಇರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ. ಅಂತ ಮಕ್ಕಳಿಗೆ ಇವರು ಅಂಗನವಾಡಿ ಕಾರ್ಯಕರ್ತರು ಖರೀದಿ ಮಾಡ್ಬೇಕಾಗಿರೋದು ಏನು ಅಂದ್ರೆ, ನಿಮಗೆ 50 ಪೈಸೆ ಕೊಡ್ತೀವಿ, ತರಕಾರಿ ಏನಿದೆ ಅದನ್ನೆಲ್ಲ ತಗೊಂಡ್ಬನ್ನಿ ಅಂತೇಳಿ. ಒಂದು ಮಗುಗೆ 50 ಪೈಸದ ರೀತಿಯಾಗಿ, ಉದಾಹರಣೆಗೆ ಒಂದು ಅಂಗನವಾಡಿಯಲ್ಲಿ 10 ಜನ ಮಕ್ಕಳಿದ್ರು ಅಂದ್ರೆ 5 ರೂಪಾಯಿ ಮಾತ್ರ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇರೋದು. ಅದು ಕೂಡ ಒಂದೇ ತಿಂಗಳಿಗೆ ಹಣ ಕೊಡೋದಿಲ್ಲ, 3-4 ತಿಂಗಳಾಗತ್ತೆ. ಅದಾದ್ಮೇಲೆ 10 ಕರೆದು ಕೇಳಬೇಕು, ಹಣ ಕೊಡಿ ಸ್ವಾಮಿ ಅಂತೇಳಿ, ಆವಾಗಷ್ಟೇ ಹಣ ಕೊಡ್ತಾರೆ. ಮತ್ತು ಮಾರ್ಗ ಮಧ್ಯದಲ್ಲೆಲ್ಲ ಕೂಡ ಇನ್ಸ್ಪೆಕ್ಷನ್ ಎಲ್ಲ ಬರ್ತಾ ಇರ್ತಾರೆ. ಇನ್ಸ್ಪೆಕ್ಷನ್ ಅಲ್ಲಿ ಹೀಗ ಸಾಂಬಾರ್ ಮಾಡೋದು ಅಂತೇಳಿ ಎಲ್ಲದೂ ಕೂಡ ಕ್ವಾಲಿಟಿ ಚೆಕ್ ಮಾಡುವಂತ ಕಾರ್ಯ ಮಾಡ್ತಾರೆ. ಆದ್ರೆ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಿರುವಂತ ಹಣ ಎಷ್ಟು, ಇದನ್ನ ನಿಜವಾಗ್ಲೂ ಕೂಡ ವಾಸ್ತವಾಂಶವನ್ನ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಹಾರಿಬಲ್ ಸಿಚುವೇಶನ್ ಇದೆ. ಮಕ್ಕಳಿಗೆ ಒಂದು ತರಕಾರಿಯನ್ನ ಖರೀದಿ ಮಾಡ್ಲಿಕ್ಕೆ ನೀವು 5 ರೂಪಾಯಿ ಕರ್ಬೇವು ತಗೊಂಬನ್ನಿ ನೋಡೋಣ, ನಿಜವಾಗ್ಲೂ ಕೂಡ ಆಗೋದಿಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದರವನ್ನ ನಿಗದಿ ಮಾಡೋದು ಎಷ್ಟು ಸರಿ? ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಇನ್ನು
ಮೊಟ್ಟೆ ಖರೀದಿಗೂ ಕೂಡ ಇದೇ ರೀತಿಯಾಗಿ ದರ ನಿಗದಿ ಮಾಡಿದ್ದಾರೆ ₹6 ಅಷ್ಟೇ, ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ, ಕಡಿಮೆನೂ ಕೂಡ ಕೊಡೋದಿಲ್ಲ ಅಂತ ಹೇಳಿ. ₹6 ವಾಸ್ತವವಾಗಿ ನೋಡ್ತಾ ಹೋದ್ರೆ ಈಗ ಸೀಸನ್ ಟೈಮಲ್ಲಿ ₹8 ಕೂಡ ಹೋಗುತ್ತೆ. ಈಗ ಸದ್ಯ ₹6.5-7 ನಿಮಗೆ ಹೊರಗಡೆ ಮಾರಾಟ ಆಗ್ತಾ ಇರೋದು ಒಂದು ಮೊಟ್ಟೆಯನ್ನ. ಆದ್ರೆ ಅನಿವಾರ್ಯವಾಗಿ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಸ್ವಂತ ಹಣವನ್ನ ಕೊಟ್ಟು ಖರೀದಿ ಮಾಡಬೇಕಾದಂತ ಸಿಚುವೇಶನ್ ಇದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಈ ರೀತಿ ಆದ್ರೆ ನಮಗೆ ಕಷ್ಟ ಆಗುತ್ತೆ, ದಯಮಾಡಿ ಅವಕಾಶವನ್ನ ಮಾಡಿಕೊಡಿ, ಹೆಚ್ಚುವರಿ ಹಣ ಕೊಡಿ ಅಂತಂದ್ರೆ ನೀವು ಒಂದು ರೀತಿ ಬುಟ್ಟಿ ರೀತಿ ಮಾಡಿ ಸ್ಥಳೀಯರೆಲ್ಲರೂ ಕೂಡ ಕೊಡ್ಲಿ, ನೀವು ಕೇಳಿ, ಭಿಕ್ಷೆಯನ್ನ ಕೇಳಿ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿರೋದು ನಿಜವಾಗ್ಲೂ ಕೂಡ ವಾಸ್ತವವಾಗಿ ಬಹಳ ಕಷ್ಟನೇ ಆಗತ್ತೆ. ಇಲ್ಲಿ ಹಣವನ್ನ ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರನು ಕೂಡ 60% ಹಣವನ್ನ ರಾಜ್ಯ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರ ಈ ರೀತಿಯಾಗಿ ದರ ನಿಗದಿ ಮಾಡೋದ್ರ ಬಗ್ಗೆ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರೆಲ್ಲರೂ ಕೂಡ ಇದೇ ಮಾರ್ಚ್ 2ರಂದು ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಬೆಂಗಳೂರು ಚಲೋ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ 18 ಬೇರೆ ಬೇರೆ ಡಿಮ್ಯಾಂಡ್ಗಳಿದಾವೆ ಅಂಗನವಾಡಿ ಕಾರ್ಯಕರ್ತರು, ಆ ಎಲ್ಲ ಡಿಮ್ಯಾಂಡ್ಗಳನ್ನು ಈಡೇರಿಸಬೇಕು, ಇಲ್ಲದೇ ಇದ್ರೆ ನಾವು ಮುಂದೆ ಮುಷ್ಕರನು ಕೂಡ ಮಾಡಬೇಕಾಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಶರಣು, ಈ ಹಿಂದೆ ಕೂಡ ನೋಡಿದ್ದೆ ನಾವು, ಅಂಗನವಾಡಿಯಲ್ಲಿ ಇರೋದಕ್ಕಿಂತ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟದಲ್ಲೇ ಜಾಸ್ತಿ ಇದ್ದಾರೇನಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕಂದ್ರೆ ಅನೇಕ ಹೋರಾಟಗಳನ್ನು ತಮ್ಮ ಹಕ್ಕಿಗಾಗಿ ಅವರು ಮಾಡ್ತಾನೆ ಇರ್ತಾರೆ. ಇದರ ವಿರುದ್ಧ ಕೂಡ ಈಗ ಧ್ವನಿ ಎತ್ತಾರಂತೆ. ಬಜೆಟ್ನಲ್ಲಿ ಏನಾದರೂ ಆಗ್ಬೇಕು ಅನ್ನುವಂಥ ಡಿಮ್ಯಾಂಡ್ ಇಡ್ತಾರಾ? ವಾಸ್ತವವಾಗಿ ಬಜೆಟ್ ಅಲ್ಲಿ ಇಡಬೇಕು ಅಂತಾನೆ ಈ ರೀತಿಯಾದಂತಹ ಏನು ಹೋರಾಟವನ್ನ ಹಮ್ಮಿಕೊಳ್ತಾ ಇರೋದು. ಆದ್ರೆ ಇವುಗಳೆಲ್ಲಕ್ಕೂ ಕೂಡ ಹೋಗೊಡ್ತಾರ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವರಿದ್ರಲ್ಲ, ಇವರು ಹಲವು ಬಾರಿ ಸಾಕಷ್ಟು ಸಾರಿನೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅವರ ವೇತನ ಇರ್ಬೋದು, ಗೌರವ ವೇತನ ಇರ್ಬೋದು, ಮತ್ತು 6ನೇ ಗ್ಯಾರಂಟಿ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ನಾವು ಹೆಚ್ಚುವರಿ ವೇತನ ಕೊಡ್ತೀವಿ, ಅಂದ್ರೆ ಗೌರವ ವೇತನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಪ್ರಮುಖವಾದಂತಹ ಡಿಮ್ಯಾಂಡ್. ಈ ಎಲ್ಲಾ ಡಿಮ್ಯಾಂಡ್ಗಳಿಗೆ ಇದುವರೆಗೂ ಕೂಡ ಹೋಗೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಬಟ್ ಈ ಬಜೆಟ್ ಅಲ್ಲಿ ಏನಾದ್ರೂ ಮಾಡ್ತಾರೆ ಅನ್ನುವಂತ ಆಶಾಭಾವನೆ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಚಲೋವನ್ನ ಮಾರ್ಚ್ 2ರಂದು ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು. ಆದ್ರೆ ಈ ರೀತಿಯಾದಂತ ಏನ್ ನಡವಳಿಕೆ ಇದೆಯಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ ಸಂದಿಗ್ಧವಾದಂತಹ ಪರಿಸ್ಥಿತಿ. ಒಂದು, ಅವರು ತಮ್ಮ ಸ್ವಂತ ಖರ್ಚಿನಿಂದ ಹಣವನ್ನ ಏನು ತೆಗೆದುಕೊಂಡು ಖರೀದಿಯನ್ನ ಮಾಡಬೇಕಾಗತ್ತೆ. ಈ ರೀತಿ ಮೊಟ್ಟೆ ಜಾಸ್ತಿ ರೇಟ್ ಇದ್ರೆ ಅದನ್ನು ಕೂಡ ಖರೀದಿ ಮಾಡಬೇಕು, ತರಕಾರಿ ಅಂತೂ ಕೂಡ ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈ ಮಧ್ಯೆ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರನ ಕೈಗೊಳ್ಳುತ್ತೆ ಬಜೆಟ್ ಅಲ್ಲಿ ಮತ್ತು ಆ ನಂತರನೂ ಕೂಡ ಯಾವ ರೀತಿಯ ಡಿಸಿಷನ್ ತೆಗೆದುಕೊಳ್ಳುತ್ತೆ ಗೊತ್ತಾಗಬೇಕಾಗಿದೆ. ಥ್ಯಾಂಕ್ ಯು ಶರಣು ಡೀಟೇಲ್ಸ್ಗೆ.